ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ವಿಶೇಷ ವಿಡಿಯೋನೇ ಬಂದಿದೆ. ಹಾಗಾದರೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅನ್ಕೋತೀನಿ. ಹಾಗೆ ರಾಯರ ಭಕ್ತರು ಯಾರೆಲ್ಲ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಾಗಾದರೆ ಇವತ್ತೇನು ವಿಶೇಷ ವಿಡಿಯೋ? ರಾಯರ ಹುಟ್ಟುಹಬ್ಬ ಬಂತು. ಹಾಗಾದರೆ ರಾಯರ ಹುಟ್ಟುಹಬ್ಬ ಯಾವಾಗ? ನಾವು ರಾಯರಿಗೆ ಸರಳ ಪೂಜೆ ಮನೆಯಲ್ಲೇ ಹೇಗೆ ಮಾಡುವುದು ನೋಡೋಣ. ರಾಯರ ಹುಟ್ಟುಹಬ್ಬ ಇದೇ ಫೆಬ್ರವರಿ 24ರಂದು ಬಂದಿದೆ. ರಾಯರಿಗೆ ನಾವು ಯಾವ ಸೇವೆ ಮಾಡಬೇಕು? ರಾಘವೇಂದ್ರ ಸ್ವಾಮಿಯ ಜನ್ಮದಿನದ ವಾರ್ಷಿಕೋತ್ಸವ ಫೆಬ್ರವರಿ 24ರಂದು ಬಂದಿದೆ. ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಅಂದ್ಕೊಂಡಿರ್ತೀನಿ. ಕೆಲವರಿಗೆ ಗೊತ್ತಿರುತ್ತೆ, ಕೆಲವ್ರಿಗಂತೂ ಗೊತ್ತಿರಲ್ಲ. ರಾಯರ ಭಕ್ತರಿಗಂತೂ ಎಲ್ಲರಿಗೂ ಗೊತ್ತೇ ಇರುತ್ತೆ ಅಲ್ವಾ? ರಾಯರ ಹುಟ್ಟುಹಬ್ಬ ರಾಯರ ಭಕ್ತರಿಗೆ ಗೊತ್ತೇ ಇರುತ್ತೆ. ಹಾಗಾದರೆ ರಾಯರಿಗೆ ನಾವು ಸರಳ ಪೂಜೆ ಹೇಗೆ ಮಾಡುವುದು, ಯಾವ ಮಂತ್ರವನ್ನು ಹೇಳಬೇಕು ಎಂಬ ವಿಡಿಯೋ ಬಂದಿದ್ದೀನಿ. ರಾಯರ ಹುಟ್ಟುಹಬ್ಬದ ದಿನ ರಾಯರನ್ನು ನಾವು ಹೇಗೆ ಪೂಜಿಸಬೇಕು, ಹಾಗೆ ರಾಯರನ್ನು ಯಾವ ಮಂತ್ರ ಹೇಳಬೇಕು, ಹಾಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ರಾಯರ ಹುಟ್ಟುಹಬ್ಬ ಫೆಬ್ರವರಿ 24ರಂದು ಬಂದಿದೆ. ದೇಶದ ಪ್ರತಿ ಮೂಲೆಯಲ್ಲೂ ಕೂಡ ರಾಯರ ಭಕ್ತರು ಇದ್ದಾರೆ ಅಲ್ವಾ? ನೀವು ಯಾವುದೇ ದೇಶಕ್ಕೋಗಿ, ಯಾವುದೇ ಊರಿಗೆ ಹೋಗಿ ರಾಯರ ಭಕ್ತರಂತೂ ಇದ್ದೇ ಇರ್ತಾರಲ್ವಾ? ಈ ದಿನ ವಿಶೇಷ ಪೂಜೆ ಸಲ್ಲಿಸುತ್ತೇವೆ. ನಾವೆಲ್ಲರೂ ಕೂಡ ರಾಯರ ಹುಟ್ಟುಹಬ್ಬದ ದಿನ ವಿಶೇಷವಾಗಿ ಪೂಜೆ ಕೂಡ ಸಲ್ಲಿಸ್ತೇವೆ. ಈ ದಿನ ನಾವು ದೈಹಿಕವಾಗಿ ಶುದ್ಧತೆಯನ್ನು ಮಾಡಿಕೊಂಡು ಇರಬೇಕು. ಶುದ್ಧತೆ ಅಂದರೆ ಸ್ನಾನ ಮಾಡಿ ಹಾಗೆ ಮಡಿಯಿಂದ ದೇವರಿಗೆ ಪೂಜೆ ಸಲ್ಲಿಸಬೇಕು. ಹಾಗೆ ನಂತರ ದೇವ್ರ ಮನೆ ಕ್ಲೀನ್ ಮಾಡಿ ಫೋಟೋ ಅಥವಾ ವಿಗ್ರಹ ನಿಮ್ಮ ಹತ್ರ ಏನಿದೆ ಅದನ್ನು ಕೂಡ ಸ್ವಚ್ಛಗೊಳಿಸಿ ಹಾಗೆ ಅಲಂಕಾರ ಕೂಡ ಮಾಡಿ. ಈ ದಿನ ರಾಯರನ್ನು ಪೂಜೆ ಮಾಡುವವರು ಕಡ್ಡಾಯವಾಗಿ ರಾಯರ ಹಣೆಯ ಮೇಲೆ ಹೇಗೆ ನಾಮ ಇಟ್ಕೊಂಡಿರ್ತಾರಲ್ವಾ, ಹಾಗೆ ನಾವು ಕೂಡ ಹಚ್ಕೊಂಡು ರಾಯರಿಗೆ ಪೂಜೆ ಸಲ್ಲಿಸಬೇಕು. ಫೋಟೋ ಎಲ್ಲ ಕ್ಲೀನ್ ಮಾಡಾದ್ಮೇಲೆ ನಾವು ರಾಯರಿಗೆ ತುಳಸಿ ಮಾಲೆ ಹಾಗೂ ಹೂವಿನಿಂದ, ಹಾಗೆ ಪಾರಿಜಾತ ಹೂವು ನಿಮ್ಮ ಮನೆ ಹತ್ರ ಇದ್ದರೆ ಅದನ್ನು ಕೂಡ ನಾವು ಹಾಕಬಹುದು. ಹಾಗೆ ಪೂಜೆಯ ದಿನ ಈ ಮಂತ್ರವನ್ನು ಕಡ್ಡಾಯವಾಗಿ ನಾವು ಹೇಳಬೇಕು. ಅದು ರಾಯರಿಗೆ ಶ್ರೇಷ್ಠವಾದ ಮಂತ್ರ ಅಂತಲೇ ಹೇಳಬಹುದು. ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ ರಾಯರಿಗೆ ಯಾವುದು ಶ್ರೇಷ್ಠವಾದ ಮಂತ್ರ ಎಂದು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಎಂಬ ಮಂತ್ರವನ್ನು ಹೇಳಬಹುದು. ಅಥವಾ ರಾಯರ ಮೂಲ ಮಂತ್ರವಾದ ಓಂ ರಾಘವೇಂದ್ರಾಯ ನಮಃ ಎಂಬ ಮಂತ್ರವನ್ನು ರಾಯರ ಹುಟ್ಟುಹಬ್ಬದ ದಿನ ನೀವು 108 ಬಾರಿ ಹೇಳುವುದರಿಂದ ನಾವು ಶೀಘ್ರದಲ್ಲಿ ರಾಯರ ಅನುಗ್ರಹವನ್ನು ಪಡೆಯಬಹುದು. ನಮಗೆ 108 ಬಾರಿ ಹೇಳೋಕ್ಕೆ ಟೈಮ್ ಇಲ್ಲ ಅಂದರೆ ಫ್ರೀ ಇದ್ದಾಗ ಅಟ್ಲೀಸ್ಟ್ ಬುಕ್ಕಲ್ಲಾದರೂ 108 ಬಾರಿ ನಾವು ಬರೆಯಬಹುದು. ಈ ದಿನ ನಾವು ಈ ರಾಯರ ಮಂತ್ರವನ್ನು ಬರೆದರೆ ನಮ್ಮ ಎಲ್ಲ ಕೆಲಸಗಳು ಕೂಡ ಆಗುತ್ತದೆ. ಈ ದಿನ ನಾವು ಕುಟುಂಬ ಸಮೇತವಾಗಿ
ರಾಯರ ಆಶೀರ್ವಾದವನ್ನು ಪಡೆಯಬೇಕು. ಹಾಗೆ ಕುಟುಂಬ ಸಮೇತ ಪೂಜೆ ಸಲ್ಲಿಸಿ ರಾಯರಿಗೆ ಕುಟುಂಬ ಸಮೇತ ನಾವು ರಾಯರ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು. ರಾಘವೇಂದ್ರ ಸ್ವಾಮಿ ಹುಟ್ಟುಹಬ್ಬದಂದು ರಾಯರ ಪಾದಗಳಿಗೆ ಪೂಜೆ ಸಲ್ಲಿಸಿ ನಂತರ ರಾಯರಿಗೆ ತಪ್ಪದೇ ಈ ಮಂತ್ರವನ್ನು ನೀವು ಹೇಳಬಹುದು ಅಥವಾ ಬುಕ್ಕಲ್ಲಿ ಕೂಡ ಬರಿಬಹುದು. ಹಾಗಾದರೆ ರಾಯರ ಮಂತ್ರ ಯಾವುದು ನೋಡೋಣ. ರಾಯರ ಪಾದಕ್ಕೆ ಪೂಜೆ ಸಲ್ಲಿಸಬೇಕು ಅಂದ್ರಿ ಎಲ್ಲರ ಮನೇಲೂ ರಾಯರ ಪದುಕೆಗಳು ಇರಲ್ಲ. ನಾವು ಅಕಸ್ಮಾತ್ ನಮ್ಮ ಮನೆ ಹತ್ರ ರಾಯರ ಸನ್ನಿಧಾನ ಇದ್ದರೆ ಅಲ್ಲಿ ಹೋಗಿ ನಾವು ರಾಯರ ಆಶೀರ್ವಾದವನ್ನು ಪಡ್ಕೊಳ್ಬಹುದು ಅಲ್ವಾ. ಕೆಲವರು ಇಟ್ಕೊಂಡಿರ್ತಾರೆ ಅನ್ಕೋತೀನಿ. ಯಾರ ಮನೇಲಿಲ್ಲ ಅವರು ರಾಯರ ಸನ್ನಿಧಾನಕ್ಕೆ ಹೋಗಿ ರಾಯರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಹಾಗಾದರೆ ರಾಯರ ಮಂತ್ರವನ್ನು ನೋಡುವುದಾದರೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಮೊದಲನೇ ಮಂತ್ರ ಆಗಿದೆ ಇದು. ಹಾಗಾದರೆ ಎರಡನೇ ಮಂತ್ರ ನೋಡೋಣ. ಓಂ ರಾಘವೇಂದ್ರಾಯ ಸದ್ಗುರುವೇ ನಮಃ ಇದು ಎರಡನೇ ಮಂತ್ರ. ಹಾಗಾದರೆ ಮೂರನೇ ಮಂತ್ರ ನೋಡೋಣ. ಓಂ ನಮೋ ರಾಘವೇಂದ್ರಾಯ ಇದು ಮೂರನೇ ಮಂತ್ರವಾಗಿದೆ. ನಾಲ್ಕನೇ ಮಂತ್ರ ನೋಡುವುದಾದರೆ ಓಂ ವೆಂಕಟನಾಥಾಯ ವಿದ್ಮಹೇ ಸಚ್ಚಿದಾನಂದಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯತ್. ಓಂ ವೆಂಕಟನಾಥಾಯ ವಿದ್ಮಹೇ ತಿಮ್ಮಣ್ಣ ಪುತ್ರಾಯ ಧೀಮಹಿ ಓಂ ಪ್ರಹ್ಲಾದಾಯ ವಿದ್ಮಹೇ ವ್ಯಾಸರಾಜಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯತ್. ಈ ಮಂತ್ರವನ್ನು ರಾಯರಿಗೆ ತಪ್ಪದೆ ನೀವು ಹೇಳಬೇಕು. ಮಂತ್ರದ ಜೊತೆಗೆ ರಾಯರಿಗೆ ತುಪ್ಪದ ದೀಪ ಹಚ್ಚುವುದು ತುಂಬ ಶ್ರೇಷ್ಠವಾಗಿದ್ದು, ಹಾಗೆ ನಿಮ್ಮ ಯಾವುದೇ ಕಷ್ಟ ಆಗಿರಲಿ ಈ ದಿನ ತುಪ್ಪದ ದೀಪ ಹಚ್ಚುವುದರಿಂದ ನಿಮ್ಮ ಸಕಲ ಕಷ್ಟಗಳು ಕೂಡ ನಿವಾರಣೆಯಾಗುತ್ತದೆ. ಹಾಗೆ ನೀವು ತುಪ್ಪದ ದೀಪವನ್ನು ಹಚ್ಚುವುದರಿಂದ ತುಂಬ ಶ್ರೇಷ್ಠವಾದದ್ದು. ಹಾಗೆ ಈ ಮಂತ್ರ ಮತ್ತೊಮ್ಮೆ ಹೇಳ್ತೀನಿ. ಈ ಕಡ್ಡಾಯವಾಗಿ ಈ ಮಂತ್ರವನ್ನು ನೀವು ರಾಯರ ಹುಟ್ಟುಹಬ್ಬದ ದಿನ ನೀವು ಹೇಳಿದರೆ ರಾಯರಿಗೆ ತುಂಬಾ ಖುಷಿಯಾಗುತ್ತೆ. ಓಂ ವೆಂಕಟನಾಥಾಯ ವಿದ್ಮಹೇ ಸಚ್ಚಿದಾನಂದಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯತ್. ಓಂ ವೆಂಕಟನಾಥಾಯ ವಿದ್ಮಹೇ ತಿಮ್ಮಣ್ಣ ಪುತ್ರಾಯ ಧೀಮಹಿ ಓಂ ಪ್ರಹ್ಲಾದಾಯ ವಿದ್ಮಹೇ ವ್ಯಾಸರಾಜಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯತ್. ಈ ಮಂತ್ರದ ಜೊತೆಗೆ ರಾಯರಿಗೆ ತುಪ್ಪದ ದೀಪವನ್ನು ಕೂಡ ಹಚ್ಚಿ. ಹಾಗೆ ರಾಯರು ಮಾಡಿರುವ ಹಲವು ಪವಾಡಗಳು ಕೂಡ ನಮ್ಮ ಕಣ್ಣ ಮುಂದೆ ನಾವು ನೋಡ್ತಾನೇ ಇದ್ದೀವಿ. ಭಕ್ತರ ಸಕಲ ಕಷ್ಟಗಳನ್ನು ಕೂಡ ರಾಯರು ಪರಿಹರಿಸ್ತಾನೇ ಇದ್ದಾರೆ. ಕಲಿಯುಗದ ಕಾಮಧೇನು ಅಂತಲೇ ಹೇಳಬಹುದು. ಹಾಗೆ ಭಕ್ತರಿಗೆಲ್ಲ ದಾರಿ ದೀಪ ಕೂಡ ಇವರೇ ಆಗಿದ್ದಾರೆ ಅಲ್ವಾ. ಹಾಗಾದರೆ ರಾಯರ ಹುಟ್ಟುಹಬ್ಬ ಫೆಬ್ರವರಿ 24ರಂದು ರಾಯರಿಗೆ ವಿಶೇಷ ಪೂಜೆ ಸಲ್ಲಿಸಿ. ಈ ವಿಡಿಯೋ ಇಷ್ಟ ಆಯ್ತಲ್ವಾ? ಇಷ್ಟ ಆಗಿದ್ದರೆ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನನ್ನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆಲ್ ಅಂತ ನೋಟಿಫಿಕೇಷನ್ ಒತ್ತಿ ನನ್ನೆಲ್ಲ ನೋಟಿಫಿಕೇಷನ್ನು ನಿಮಗೆ ತಲುಪುತ್ತೆ. ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಒಳ್ಳೆ ದಿನ, ಶುಭ ದಿನವಾಗಲಿ ಅಂತ ಕೇಳ್ತಾ ಧನ್ಯವಾದಗಳು.